ಹಲೋ ಅಮ್ಮ, ಹಲೋ ನಾವೊಂದು ಕ್ಷೀರ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀಯಾ? ಹಲೋ 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 ಕೇಳೋದಿಲ್ವಾ? ಎಂತ ಕೇಳುದಿಲ್ಲ. ಈ ಅಡುಗೆ ಕೋಣೆಯಲ್ಲಿ ನೆಟ್ವರ್ಕ್ ಸಿಗೋದಿಲ್ಲಲ್ಲ. ನೋಡ, ಬ್ಲೂಟೂತ್ ಹಾಕಿ ಮೊಬೈಲನ್ನು ಹೊರಗಿಡು. ಹಲೋ ಅಮ್ಮ, ಹಲೋ, ಈಗ ಕೇಳ್ತದಾ? ಈಗ ಕೇಳ್ತದೆ. ಅದು ನಾನು ಬ್ಲೂಟೂತ್ ಹಾಕ್ಕೊಂಡೆ. ಎಂತ ಬಟಾಟೆ ಹಾಕೊಂಡ್ಯಾ? ಬಟಾಟೆ ಅಲ್ಲ ಮರೈತಿ, ಬ್ಲೂಟೂತ್ ಕಿವಿಗೆ ಹಾಕ್ಕೊಳ್ಳೋದು. ಸರಿ ಸರಿ. ಇದು ಎಂತ ಅಂತ ಹೇಳಿದರೆ, ನನಗೆ ಇವತ್ತು ದೇವರ ನೈವೇದ್ಯಕ್ಕೆ ಸ್ವೀಟ್ ಎಂತಾರು ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಕೇಸರಿ ಬಾತ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ನನಗೊಮ್ಮೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀಯಾ ಅಮ್ಮ? ಹೇಳಿಕೊಡ್ಬೋದು, ತೊಂದರೆ ಇಲ್ಲ. ಅದರಲ್ಲಿ ಅತ್ತೆ ಇದ್ದಾರಲ್ಲ, ಅತ್ತೆ ಹತ್ರ ಸೊಮ್ಮೆ ಕೇಳು, ಚಂದ ಹೇಳಿಕೊಡ್ಬೋದು. ಅವರಿಗೆ ಸಹ ಮಗಳಿದ್ದಾಳಲ್ಲ. ಅತ್ತೆ ಆಗೋದಿಲ್ಲ ಅಂತಲ್ಲ, ಅತ್ತೆ ಪೇಟೆಗೆ ಹೋಗಿದ್ದಾರೆ. ಇಲ್ಲದಿದ್ರೆ ಅತ್ತೆಯಲ್ಲೇ ಕೇಳ್ಕೊಂಡು ಮಾಡ್ತಿದ್ದೆ. ನಾನು ಅತ್ತೆಯನ್ನು ಫ್ರೆಂಡ್ ಮಾಡ್ಕೊಳ್ತಾ ಇದ್ದೇನೆ. ನೀನು ತಲೆ ಬಿಸಿ ಮಾಡಬೇಡ ಅದ್ರ ಬಗ್ಗೆ ಎಲ್ಲ. ನೀನು ಹೇಳಿಕೊಡು ಈಗ. ಮದುವೆ ಮುಂಚೆ ಮೊದಲೆಲ್ಲ ಅದೆಂತ ಯೂಟ್ಯೂಬ್ ಎಲ್ಲ ನೋಡಿಕೊಂಡು ಪಾನಿಪುರಿ, ಪಿಜ್ಜಾ, ಬರ್ಗರ್ ಎಂತೆಂಥದ್ದೆಲ್ಲ ಮಾಡ್ತಿದ್ದೆಲ್ಲ. ಮಾಡು. ನೋಡಮ್ಮ, ಎಂಥದ್ದು ಕೇಳಿರಿ. ಹೌದು, ಮೊದಲು ಪಿಜ್ಜಾ ಪಾನಿಪುರಿ ಎಲ್ಲ ಮಾಡ್ತಿದ್ದೆ, ನನ್ನ ಸ್ಟೈಲ್ದು ಮಾಡ್ತಿದ್ದೆ, ಇಲ್ಲ ಅಂತಲೇ. ಒಂದು ಸ್ವಲ್ಪ ಹೊಂದಿಕೊಳ್ತಾ ಇದ್ದಾನಲ್ಲ, ಅದಕ್ಕೆ ಖುಷಿ ಪಡು. ಅದು ಬಿಟ್ಟು ನೆಗಾಡಬೇಡ. ನಿಮಗೆಲ್ಲ ಎಲ್ಲ ಅಡಿಗೆಗೆ ಗುರು ಯೂಟ್ಯೂಬ್ ಅಲ್ಲ. ಹಾಕು ಯೂಟ್ಯೂಬಲ್ಲಿ ಬೇರೆ ಬೇರೆ ಬಂದಿತ್ತು, ನೋಡಿಕೊಂಡು ಮಾಡು. ಈಗೆಂತ ನಾನು ಯೂಟ್ಯೂಬ್ ನೋಡಿಕೊಂಡೆ ಮಾಡ್ಬೇಕಾ? ಹಾಗಾದ್ರೆ ನೀ ಹೇಳಿಕೊಡೋದಿಲ್ವಾ? ಅಯ್ಯೋ, ಮಗಳಿಗೆ ಹೇಳಿಕೊಡದೆ ಇರ್ತಾನ? ಹೇಳಿಕೊಡ್ತೇನೆ ಮರೈತಿ. ಹಾಗಾದ್ರೆ ಹೇಳಿಕೊಡು ಬೇಗ. ಮೊದಲಿಗೆ ನಾನು ಹೇಳುವ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟುಕೋ. ನೀನು ರವೆ ರವೆ ತೆಗೆದಿಟ್ಟುಕೊಂಡಿದ್ದೇನೆ. ಅದೇ ಸಜ್ಜಿಗೆ ಅಂತ ಹೇಳ್ತೇವಲ್ಲ, ಅದೆಲ್ಲ ಅದನ್ನು ತೆಗೆದಿಟ್ಟುಕೊಂಡಿದ್ದೇನೆ. ನೋಡು, ನಾನು ಎಂತೆಲ್ಲ ತೆಗೆದಿಟ್ಟುಕೊಂಡಿದ್ದೇನೆ ಅಂತ ಹೇಳ್ತೇನೆ. ರವೆ, ತುಪ್ಪ, ಆಮೇಲೆ ಲವಂಗ, ಸಕ್ಕರೆ, ಏಲಕ್ಕಿ, ದ್ರಾಕ್ಷಿ ಗೋಡಂಬಿ ಸಹ ಉಂಟು. ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೇನೆ. ಅದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೇನೆ ಎಂತೆಲ್ಲ ಬೇಕು ಅಂತ. ಅಷ್ಟೇ ಆಗಿದೆ ಅಂತ, ಇನ್ನು ಮಾಡ್ಲಿಕ್ಕೆ ಎಷ್ಟಿತ್ತು ನೋಡಿಕೊಂಡು. ನೋಡು, ಸುಲಭ ಆಗಲಿ, ಬೇಗ ಬೇಗ ಆಗಲಿ ಅಂತ ನೋಡಿ ಇಟ್ಕೊಂಡದ್ದು. ಈಗೆಂತ ನೀನು ಹೇಳಿ ಕೊಡ್ತೀಯಲ್ಲ, ಯೂಟ್ಯೂಬೇ ನೋಡ್ಲಾ? ಅಯ್ಯೋ ಬೇಡಪ್ಪ, ಅಪರೂಪಕ್ಕೆ ಮಗಳು ಸ್ವೀಟ್ ಮಾಡೋದು ಹೇಗೆ ಅಂತ ಕೇಳುವಾಗ ಹೇಳಿಕೊಡದೆ ಇರ್ತಾನ? ಅದೇ, ಅಷ್ಟು ಪ್ರೀತಿಯಲ್ಲಿ ಕೇಳುವಾಗ ಒಂದು ಹೇಳಿಕೊಡ್ಬೋದಲ್ಲ ಹಾಗಾದ್ರೆ. ಸರಿ ಆಯ್ತು. ಫಸ್ಟ್ ಆ ರವೆಯನ್ನೊಮ್ಮೆ ಚಂದ ಮಾಡಿ ಹುರಿದುಕೋ. ಈಗ ಎಂತ, ನಾನು ಫಸ್ಟ್ ರವೆಯನ್ನು ಹುರಿದುಕೊಳ್ಬೇಕಾ? ಚಂದ ಹುರಿದುಕೋ ಅದನ್ನು. ನಿಲ್ಲು, ನಾನು ಸ್ಟವ್ ಎಲ್ಲ ಆನ್ ಮಾಡ್ಕೊಳ್ತೇನೆ. ನಿಲ್ಲು, ಹಾಗೆ ಇರು. ಸ್ಟವ್ ಇಟ್ಕೊಂಡಿದ್ದೇನೆ. ಸ್ವಲ್ಪ ತುಪ್ಪ ಹಾಕಿ ರವೆ ಹುರಿದುಕೋ. ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆ ಹುರ್ಕೊಳ್ಬೇಕಾ? ಎಷ್ಟು ಹುರ್ಕೊಳ್ಬೇಕು? ಅದು ನೀನು ಸಿಟ್ಟು ಬಂದ್ರೆ ಕೆಂಪಾಗ್ತಿ ನೋಡು, ಅಷ್ಟು ಬಣ್ಣ ಬರ್ಬೇಕು. ನೀನೀಗ ನನ್ನ ರೇಗಿಸ್ಬೇಡಮ್ಮ. ನಾನು ಯೂಟ್ಯೂಬೇ ನೋಡ್ತೇನೆ, ನೀನಿಡು. ನಾನು ಯೂಟ್ಯೂಬೇ ನೋಡ್ತೇನೆ. ತಮಾಷೆ ಮಾಡಿದ್ದು ಮಾರಾಯ್ತಿ. ಮೊದಲೆಲ್ಲ ನಾನು ನೆಗಾಡ್ತಿದ್ದೆ ಅಂತ ಹೇಳಿ ಈಗ ನನ್ನ ಚಂದ ರೋಸ್ಟ್ ಮಾಡ್ತಿದ್ಯಲ್ಲಮ್ಮ ನೀನು. ಇಲ್ಲಪ್ಪ, ನನ್ನ ಮಗಳು ಜಾಣೆ. ಸರಿ, ನಾನು ನಿಂಗೆ ರವೆ ಹುರಿದಾದ ನಂತರ ಕಾಲ್ ಮಾಡ್ತೇನೆ. ಆಯ್ತು, ರವೆ ರೋಸ್ಟ್ ಆಗ್ಲಿ. ಕೆಂಪಾದ್ರೆ ಆಯ್ತಲ್ಲ. ಇನ್ನು ಕರಂಚಿಸಿಡ್ಬೇಡ. ಇಲ್ಲ, ಕರಂಚಿಸುವುದಿಲ್ಲ. ಜಾಗ್ರತೆ. ಆಯ್ತು. ಹಲೋ ಅಮ್ಮ, ರವೆ ಹುರ್ಕೊಂಡಾಗಿದೆ, ಇನ್ನೆಂತ ಮಾಡಬೇಕು? ಸಕ್ಕರೆ ಹಾಕಿ ಚಂದ ಮಾಡಿ ಕರಗಿಸಿಕೋ. ಸಕ್ಕರೆ ಹಾಕಿ ಕರಗಿಸ್ಕೊಳ್ಬೇಕಾ? ಅದಕ್ಕೆ ಎಂತ? ಇದು ಸ್ನಾನ ಮಾಡಿ ಎಲ್ಲ ಮಾಡ್ತಾ ಇದ್ದೀಯಲ್ಲ ದೇವರಿಗೆ ನೈವೇದ್ಯಕ್ಕೆ. ಹೌದು ಮರೀತಿ, ಗೊತ್ತುಂಟು. ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಚಂದ ಸ್ನಾನ ಮಾಡಿಯೇ ಬಂದಿದ್ದೇನೆ. ಸೀರೆ ಉಟ್ರು ಒಳ್ಳೇದಿತ್ತು. ಸೀರೆ ಎಲ್ಲ ಉಟ್ಕೊಳ್ಳಿಲ್ಲ, ಒಂದು ಚೂಡಿದಾರ ಹಾಕ್ಕೊಂಡಿದ್ದೇನೆ. ಅದೆಂತ ಅಂತ ಹೇಳಿದ್ರೆ, ಚೂಡಿದಾರ ಸ್ವಲ್ಪ ಡೀಪ್ ಇತ್ತು, ಹಾಗೊಂದು ಶಾಲ್ ಕೂಡ ಹಾಕ್ಕೊಂಡಿದ್ದೇನೆ. ಅಬ್ಬಾ, ಚೂಡಿದಾರವೇ ಹಾಕ್ತಿರ್ಲಿಲ್ಲ, ಈಗ ಅದರ ಮೇಲೊಂದು ಶಾಲ್ ಕೂಡ ಹಾಕ್ಕೊಂಡಿದ್ದಾಳಂತೆ. ಈಗೆಂತ ನಿನ್ಗೆ ನನ್ನನ್ನು ಆಡಿಕೊಳ್ಳೋದೊಂದೇ ಕೆಲಸವಾ? ಇಲ್ಲಪ್ಪ, ಈಗ ಅಲ್ಲಿ ಸ್ಟವ್ ಹತ್ರ ಎಲ್ಲ ಶಾಲ್ನ ತುದಿ ಎಲ್ಲ ಆಯ್ತು, ನೋಡಿಕೊಂಡು ಮಾಡಿ. ಜಾಗ್ರತೆ ಮಾಡ್ಕೊಳ್ತಾನೆ. ಆಯ್ತು, ನಾನು ಸಕ್ಕರೆ ಹಾಕ್ಕೊಳ್ತಾನೆ. ಎಂತಾಯ್ತು? ಎಂತ ಮಾಡ್ಕೊಂಡೆ? ಎಂತ ಇಲ್ಲ, ಅದು ಬಿಸಿ ಗೊತ್ತಾಗದೆ ಕೈ ಹಾಕಿದೆ. ಮಂಡೆ ಎಲ್ಲಿಟ್ಟುಕೊಂಡು ಮಾಡುದು? ಆಯ್ತು, ಗೊತ್ತಾಗ್ಲಿಲ್ಲ. ಅಷ್ಟೆಲ್ಲ ಸಕ್ಕರೆ ಎಲ್ಲ ಹಾಕಿ ಆಮೇಲೆ ತುಪ್ಪ ಪುನಃ ಹಾಕೊಂಡು ಕಾಯಿಸುದಲ್ಲ. ಆಮೇಲೆ ಆ ತುಪ್ಪ ದ್ರಾಕ್ಷಿ ಎಲ್ಲ ಹುರಿದುಕೊಂಡು ಹಾಕೊಂಡ್ರೆ ಆಯ್ತು. ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ಆಯ್ತು, ಅದು ಹಾಕ್ತೇನೆ. ಕೈಗೆ ಮೊದಲು ತುಪ್ಪ ಜೇನು ಹಚ್ಚಿಕೋ. ಆಯ್ತು, ಕೈಗೆ ತುಪ್ಪ ಮತ್ತೆ ಜೇನು ಹಚ್ಕೊಳ್ತೇನೆ. ತುಂಬಾ ಉರಿತದೆ ಅಂತ ಹೋಗಿ ನೀರಿಗೆಲ್ಲ ಹಾಕ್ಬೇಡ. ಇನ್ನು ಕೈ ಜಾಗ್ರತೆಯಲ್ಲಿ ಮಾಡ್ಬೇಕಲ್ಲ. ಗಮನ ಎಲ್ಲಿರ್ತದೆ ನಿನ್ನದು? ಇನ್ನಾದ್ರೂ ಜಾಗ್ರತೆಯಲ್ಲಿ ಮಾಡಿ. ಆಯ್ತು, ಜಾಗ್ರತೆಯಲ್ಲಿ ಮಾಡ್ತೇನೆ. ಈಗ ಫೋನ್ ಇಡು. ಆಗುದಿಲ್ಲ ತಡ್ಕೊಳ್ಳಿಕ್ಕೆ. ಆಯ್ತು, ಇಲ್ಲಿ ಆದ್ರೆ ಇರೋದು ಗಮನ ಅಲ್ಲ, ಒಟ್ಟು ಮಾಡಿಬಿಡುದು. ಇಡ್ತೇನೆ ನಾನೀಗ. ಬಾ,
ನೋವು ಅಂತ ಕೂತ್ರೆ ಆಗೋದಿಲ್ಲ, ರಪ್ಪ ಅಂತ ಕೇಸರಿ ಬಾತ್ ಮಾಡಿ ಮುಗಿಸ್ತಾನೆ. ಹಲೋ ಅಮ್ಮ. ಆಯ್ತಾ ಮಾಡಿ? ಹಾಂ, ಕೇಸರಿ ಬಾತೆ ಆಯಿತು. ಹೇಗಾಗಿದೆ ರುಚಿ? ಸಿಹಿ ಎಲ್ಲ ಸರಿಯಾಗಿದೆ? ತುಪ್ಪ ಸರಿ ಉಂಟಾ? ಅಲ್ಲ, ಇನ್ನು ಟೇಸ್ಟ್ ದೇವರಿಗೆ ನೈವೇದ್ಯ ಎಲ್ಲ ಆದ ನಂತರ ನೋಡ್ಬೇಕಷ್ಟೆ. ಹಾಂ ಸರಿ, ಜಾಗ್ರತೆಯಲ್ಲಿ ಮಾಡಿದ್ಯಲ್ಲ? ಜಾಗ್ರತೆಯಲ್ಲಿ ಮಾಡಿದ್ದೇನೆ. ನೋಡುವಾಗ ಸರಿ ಕಾಣ್ತದಾ? ಬಣ್ಣ ಬಂದಿದಾ? ಬಣ್ಣ ನೋಡುವಾಗ ಚಂದ ಬಂದಿದೆ ಅಂತ ಕಾಣ್ತದೆ. ರುಚಿ ನೋಡಿ ಮತ್ತೆ ಹೇಳು. ತಿಂದು ಮತ್ತೆ ರುಚಿ ಹೇಳ್ತಾನೆ. ಕೈ ಊರಿ ಮತ್ತೆ ಸ್ವಲ್ಪ ತಗೋ, ಸರಿ ಆಗ್ಬೋದಾಯ್ತಾ? ಈಗ ಇಡ್ತಾನೆ. ಬಾಯ್. ಬಾಯ್, ಜಾಗ್ರತೆ ಆಯ್ತಾ?